ರಾಮ ಮಂದಿರ ನಿರ್ಮಾಣ ಹಾಗೂ ಲೋಕಾರ್ಪಣೆ, ಪ್ರಾಣ ಪ್ರತಿಷ್ಠಾಪನೆ ಈ ಬೆಳವಣಿಗೆಗಳಾದ ಬಳಿಕ ಅಯೋಧ್ಯೆಯ ಚಿತ್ರಣ ಬದಲಾಗಿಬಿಟ್ಟಿದೆ. ಅಯೋಧ್ಯೆಯಲ್ಲಿ ಸಣ್ಣ ಉದ್ಯಮಗಳ ವಹಿವಾಟು ದೊಡ್ಡ ಮಟ್ಟದಲ್ಲಿ ವೇಗವನ್ನು ಪಡ್ಕೊಂಡಿದೆ. ಉತ್ತಮ ಗಳಿಕೆಯನ್ನ ಅಲ್ಲಿನ ಉದ್ಯಮ ಕ್ಷೇತ್ರ ಮಾಡ್ತಾ ಇದೆ. ಸಣ್ಣ ಉದ್ಯಮಗಳ ಜೋರು ವಹಿವಾಟು. ಜನವರಿ ತಿಂಗಳಲ್ಲೇ 1 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟು ಆಗಿದೆ. 30 ದಿನದಲ್ಲಿ 1 ಲಕ್ಷ ಕೋಟಿ. ಪೂಜೆಗೆ ಸಂಬಂಧಪಟ್ಟ ಸರಕು ವ್ಯಾಪಾರಕ್ಕೆ ಭಾರಿ ಬೇಡಿಕೆ ಇದೆ. ಜನವರಿ 26ರವರೆಗೆ 5,500 ಕೋಟಿ ರೂಪಾಯಿ ವಹಿವಾಟು ಬರೀ ಪೂಜಾ ಸಾಮಗ್ರಿದಾಗಿದೆಯಂತೆ. ಇನ್ನು ಮಿಕ್ಕಂತೆ ಅಯೋಧ್ಯೆಯಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದ್ಬಿಟ್ಟಿದೆ. ಭೂಮಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಚದರ ಅಡಿಗೆ 1,500ದಿಂದ 3,000 ರೂಪಾಯಿಗೆ ಏರಿಕೆ ಆಗಿದೆ. ಆಲ್ಮೋಸ್ಟ್ ಡಬಲ್ ಆಗಿದೆ. 4 ಪಟ್ಟು ದಿಢೀರ್ ಹೆಚ್ಚಳವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರೋದು. ಕಾರಣ ರಿಲಿಜಿಯಸ್ ಟೂರಿಸಂ, ಧಾರ್ಮಿಕ ಪ್ರವಾಸೋದ್ಯಮ. ರಾಮಲಲ್ಲಾನನ್ನ ನೋಡೋದಕ್ಕೆ ಅಂತ ಜನ ಅಲ್ಲಿಗೆ ಹೋಗ್ತಾರೆ, ಉಳ್ಕೊಳ್ಳೋದಕ್ಕೆ ಅಂತ ರೂಮ್ಗಳನ್ನು ಬುಕ್ ಮಾಡ್ತಾರೆ, ಊಟ ತಿಂಡಿಗೆ ಅಂತ ಹೋಟೆಲ್ಗಳಿಗೆ ಹೋಗ್ತಾರೆ. ಬೇಕಾಗಿ ಅಲ್ಲಿ ಚಳಿ ಹೆಚ್ಚು, ಹೀಗಾಗಿ ಶಾಲ್ಗಳನ್ನು ಹೊದ್ಕೊಳ್ಳೋದು, ಅಂಥವುಗಳ ವ್ಯಾಪಾರ ವಹಿವಾಟು ಆಗೋದು. ಏರ್ವೇಸ್ ಅಲ್ಲಿ ಅಂದ್ರೆ ನಿಮಗೆ ಪ್ಲೇನ್ನ ಮುಖೇನ ಹೋಗೋದು, ರೈಲ್ವೆ ಸೇವೆಯನ್ನು ಬಳಸ್ಕೊಂಡು ಹೋಗೋದು, ಹೀಗೆ ಬೇರೆ ಬೇರೆ ಥರದ ಸೇವೆಯನ್ನು, ಆ ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ ಏನಿದೆ ಅದನ್ನು ಬಳಸ್ಕೊಂಡು ಹೋಗೋದ್ರಿಂದ ಇಂಡೈರೆಕ್ಟ್ಲಿ ಕೆಲವು ಉದ್ಯಮ ಕ್ಷೇತ್ರಕ್ಕೆ ಹಣ ಹರಿವು ಆಗ್ತಾ ಇದೆ, ಡೈರೆಕ್ಟ್ಲಿ ಕೂಡ ಉದ್ಯಮ ಕ್ಷೇತ್ರಕ್ಕೆ ಹಣದ ಹರಿವು ಆಗ್ತಾ ಇದೆ. ಇದು ಧಾರ್ಮಿಕ ಪ್ರವಾಸೋದ್ಯಮದ ಪವರ್ ಅನ್ನಬಹುದು. ಅಯೋಧ್ಯೆಗೆ ಸಂಬಂಧಪಟ್ಟಂತೆ 1 ತಿಂಗಳಲ್ಲಿ 1 ಲಕ್ಷ ಕೋಟಿ ಉದ್ಯಮ ಕ್ಷೇತ್ರದಲ್ಲಾಗಿರುವ ವಹಿವಾಟನ್ನು ಕಂಡಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.